ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ನಾವು ಮಕ್ಕಳ ಫೇವ್ರೇಟ್ ಆಗಿರುವಂತಹ ಪೈನಾಪಲ್ ಜೆಲ್ಲಿ ಫುಡ್ಡಿಂಗ್ ಮಾಡೋಣ. ತುಂಬ ಈಸಿಯಾಗಿರುವಂತಹ ರೆಸಿಪಿ, ಹಾಗೆ ಇದರ ಟೇಸ್ಟ್ ಅಂತ ಹೇಳೋದೇ ಬೇಡ. ನೀವು ಒಂದು ಸಾರಿ ಮಾಡಿಕೊಟ್ರೆ ಮಕ್ಕಳಂತೂ ನಿಮ್ಮ ಫ್ಯಾನ್ ಆಗಿ ಬಿಡ್ತಾರೆ. ಅಷ್ಟು ಟೇಸ್ಟಿಯಾಗಿ ಬರುವಂತಹ ತುಂಬ ಸಿಂಪಲ್ ಆದಂಥ ರೆಸಿಪಿ ನಮ್ಮ ಪೈನಾಪಲ್ ಜೆಲ್ಲಿ ಫುಡ್ಡಿಂಗ್. ಸೊ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹೇಗೆ ಮಾಡಿದ್ದೇನೆ ಅಂತ ಹೇಳಿ. ಮೊದಲು ನಾನಿಲ್ಲಿ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಗ್ಯಾಸಲ್ಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ಇದರಿಂದ ನಾನು 1 ಲೋಟದಷ್ಟು ಹಾಲನ್ನು ಫಸ್ಟಿಗೆ ತೆಗೆದಿಟ್ಟುಕೊಂಡಿದ್ದೆ. ಅದರಲ್ಲಿ ಅರ್ಧ ಲೋಟ ಹಾಲನ್ನು ಈ ಥರ ಚೈನಾ ಗ್ರಾಸನ್ನು ನೆನೆಸಿಟ್ಟುಕೊಂಡಿದ್ದೇನೆ. ನೆಕ್ಸ್ಟ್ ಅರ್ಧ ಲೋಟ ಹಾಲಿಗೆ ಇಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಬರೀ 2 ಸ್ಪೂನ್ ಹಾಕಿಕೊಂಡಿದ್ದೇನೆ ಕಸ್ಟರ್ಡ್ ಪೌಡರ್. ನಂತರ ನಾನಿಲ್ಲಿ ಮಿಲ್ಕ್ ಮೇಡನ್ನು ಹಾಕ್ತಾ ಇದ್ದೇನೆ. ನಿಮ್ಮ ಬಳಿ ಮಿಲ್ಕ್ ಮೇಡ್ ಇದ್ದರೆ ಹಾಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಾಂದರೆ ಕೂಡ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಸಕ್ಕರೆ ಅಳತೆ ಜಾಸ್ತಿ ಹಾಕಿದರೆ ಆಯಿತು. ನಾನಿಲ್ಲಿ ಬರೀ 3 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ನೀವು ಮಿಲ್ಕ್ ಮೇಡ್ ಹಾಕಿಲ್ಲ ಅಂದರೆ ಇದರ ಸಕ್ಕರೆ ಅಳತೆ ಡಬಲ್ ಮಾಡಿ. ನೆಕ್ಸ್ಟ್ ಇಲ್ಲಿ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಂತಹ ಚೈನಾ ಗ್ರಾಸನ್ನು ಕೂಡ ಆ್ಯಡ್ ಮಾಡಿದೆ. ಆಮೇಲೆ ಇಲ್ಲಿ ಇನ್ನು ಇದೊಂದು ಸ್ವಲ್ಪ ಮೆಲ್ಟ್ ಆದ ಕೂಡಲೇ ನಾನಿಲ್ಲಿ ಇದಕ್ಕೆ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿಕೊಂಡೆಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೇನೆ. ಈಗ ಮಿಕ್ಸ್ ಮಾಡಿಕೊಂಡಂಥ ಕಸ್ಟರ್ಡ್ ಪೌಡರನ್ನು ಕೂಡ ಈ ಥರ ಹಾಕಿ ಆ್ಯಡ್ ಮಾಡಿದೆ. ನಂತರ ಇದು ಒಂದು ಸ್ವಲ್ಪ ಕುದಿ ಬಂದರೆ ಆಯಿತು. ಇದನ್ನು ಒಳ್ಳೆ ಕುದಿ ಬಂದರೆ ನಮ್ಮ ಕಸ್ಟರ್ಡು ರೆಡಿ ಆಯಿತು. ಈಗ ನೋಡಿ ಒಳ್ಳೆ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಗ್ಯಾಸ್ ಆಫ್ ಮಾಡಿಡ್ತೇನೆ. ನೆಕ್ಸ್ಟ್ ನಾನಿಲ್ಲಿ ಪೈನಾಪಲನ್ನು ಒಂದು ಫ್ರೈ ಪ್ಯಾನಲ್ಲಿ ಹಾಕಿದ್ದೇನೆ. ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಇದನ್ನು. ಇದಕ್ಕೆ ಎಷ್ಟು ಬೇಕು ಸಕ್ಕರೆ ನೋಡಿ ಹಾಕಿ, ಯಾಕಂದರೆ ಕೆಲವು ಹುಳಿ ಬಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿ. ಇದು ಸ್ವೀಟ್ ಇತ್ತು, ಹೆಚ್ಚಾಗಿ ಹಾಕಲಿಕ್ಕೆ ಹೋಗಲಿಲ್ಲ ನಾನು, ಒಂದು ಸ್ವಲ್ಪನೇ ಹಾಕಿದೆ. ಇದನ್ನು ಸ್ವಲ್ಪ ಸಕ್ಕರೆ ಮೆಲ್ಟ್ ಆಗುವವರೆಗೆ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ಈಗ ಸಕ್ಕರೆ ಎಲ್ಲ ಒಳ್ಳೆ ಮೆಲ್ಟ್ ಆಗಿದೆ. ನಮ್ಮ ಪೈನಾಪಲ್ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ಮಾಡಿಟ್ಟುಕೊಂಡಂಥ ಕಸ್ಟರ್ಡ್ ಮಿಕ್ಸಿಂಗ್ ಇತ್ತಲ್ಲ, ಅದಕ್ಕೆ ನಾನಿಲ್ಲಿ ಈ ಪೈನಾಪಲನ್ನು ಆ್ಯಡ್ ಮಾಡಿಕೊಂಡೆ. ನೋಡಿ, ಇನ್ನು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಪೈನಾಪಲ್ ಜಾಸ್ತಿ ಬೇಕಂತಂದರೆ ನೀವು ಇನ್ನೂ ಹಾಕೋಬೋದು. ಇನ್ನು ನಾನು ಇದನ್ನೆಲ್ಲ ಬೌಲಿಗೆ ಸರ್ವ್ ಮಾಡ್ತಾ ಇದ್ದೇನೆ. ಇನ್ನು ಇದನ್ನೊಂದು ಸರ್ವ್ ಮಾಡಿದ ನಂತರ ಒಂದು 15 ನಿಮಿಷ ಆದರೂ ಇದನ್ನು ಒಂದು ಸ್ವಲ್ಪ ಸೆಟ್ ಆಗಲಿಕ್ಕೆ ಬಿಡಬೇಕು. ಒಂದು ಸ್ವಲ್ಪ ತಣ್ಣಗೆ ಆದ ತಕ್ಷಣ ಇದರ ಮೇಲೆ ಜೆಲ್ಲಿ ಹಾಕಲಿಕ್ಕೆ ರೆಡಿ ಆಗುತ್ತೆ. ಬಿಸಿ ಇರುವಾಗಲೇ ಜೆಲ್ಲಿ ಹಾಕೋಬೇಡಿ, ಆಗ ಅದು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಈಗ ಎಲ್ಲ ಸರ್ವ್ ಮಾಡಿಟ್ಟೆ. ಸರ್ವ್ ಮಾಡಿದ ನಂತರ ನಾನು ಜೆಲ್ಲಿ ರೆಡಿ ಮಾಡ್ತಾ ಇದ್ದೇನೆ. ಈ ಥರ ಒಂದು ಜೆಲ್ಲಿ ಪ್ಯಾಕೆಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿ 2 ಥರ ಪ್ಯಾಕೆಟ್ ಬರುತ್ತೆ. ನಿಮಗೆ ಸಕ್ಕರೆ ಬೇಕಾದರೆ ಇದು ಎಕ್ಸ್ಟ್ರಾ ಹಾಕೋಬೋದು. ಇದರಲ್ಲಿ ಇರುತ್ತೆ ಒಂದು ಪ್ಯಾಕೆಟ್, ಒಂದೊಂದು ಮಿಕ್ಸ್ ಬರುತ್ತೆ, ಒಂದೊಂದು ಈ ಥರ ಸಪ್ರೇಟಾಗಿ ಬರುತ್ತೆ. ನಾನಿಲ್ಲಿ 90 ಗ್ರಾಮಿನ ಒಂದು ಪ್ಯಾಕೆಟ್ ಜೆಲ್ಲಿ ಪೌಡರ್ ಹಾಕಿದ್ದೇನೆ. ನಿಮಗೆ ಯಾವ ಫ್ಲೇವರ್ ಬೇಕಾದರೆ ಹಾಕೋಬೋದು. ಪೈನಾಪಲ್ ಇದ್ದರೆ ಪೈನಾಪಲ್ ಹಾಕೋಬೋದು. ನಾನಿಲ್ಲಿ ಆರೆಂಜ್ ಜೆಲ್ಲಿ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡಿದೆ. ಒಳ್ಳೆ ಬಿಸಿ ಕುದಿಸಿದ ನೀರನ್ನು ಹಾಕಿದೆ. ಅದರಲ್ಲೇ ಡೈರೆಕ್ಷನ್ ಕೊಟ್ಟಿರುತ್ತಾರೆ ನಿಮಗೆ ಯಾವ ಅಳತೆಯಲ್ಲಿ ಬೇಕು ಅಂತ ಹೇಳಿ. ಈಗ ನೋಡಿ 15 ನಿಮಿಷದ ನಂತರ ನಮ್ಮ ಕಸ್ಟರ್ಡ್ ಇಲ್ಲಿ ಒಳ್ಳೆ ಸೆಟ್ಟಾಗಿದೆ. ಈಗ ಇದರ ಮೇಲೆ ನಾನು ಮಿಕ್ಸ್ ಮಾಡಿದಂಥ ಜೆಲ್ಲಿಯನ್ನು ಹಾಕ್ತಾ ಇದ್ದೇನೆ. ಇದು ಕೂಡ ಹಾಗೆ ಇನ್ನೊಂದು 10-20 ನಿಮಿಷಗಳ ಟೈಮ್ ಅಷ್ಟೇ. ಇದು ಕೂಡ ಒಳ್ಳೆ ರೀತಿಯಲ್ಲಿ ಸೆಟ್ಟಾಗುತ್ತೆ. ನೋಡಿದ್ರಲ್ಲ, ಇದರ ಮೇಲೆ ಜೆಲ್ಲಿ ಕೂಡ ನಾನು ಸರ್ವ್ ಮಾಡಿದೆ. ಈಗ ನಮ್ಮ ಪೈನಾಪಲ್ ಜೆಲ್ಲಿ ಫುಡ್ಡಿಂಗ್ ರೆಡಿ ಆಗಿದೆ. ಇದು ಕೋಲ್ಡ್ ಆದ ನಂತರ ತಿನ್ನಲಿಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಹೇಳೋದೇ ಬೇಡ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನಮ್ಮ ಮನೆಯಲ್ಲಿ ಅಂತೂ ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನಮ್ಮ ಪೈನಾಪಲ್ ಜೆಲ್ಲಿ ಫುಡ್ಡಿಂಗ್. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್. ಹಾಗೆ ನನ್ನ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.